ಸ್ವೀಟು ಸ್ವೀಟು ಏನಪ್ಪ ನೋಡಿಲೆ ಇದೇನಿದು ಕಣ್ ಶೇಕಿಂಗ್ ಇಲ್ಲಿ ಇಲ್ಲಿ ಕಣ್ ಹೊಡಿಬೇಡಿ ನೀವು ನಂಗೆ. ಇಲ್ಲಮ್ಮ ಎಡ್ಗಣ್ಣು ಅದರ್ತಾ ಇದೆ ನೋಡು, ಕೆಟ್ಟ ಶಕುನ. ಕೆಟ್ಟದ್ದೇ ಯಾಕಾಗ್ಬೇಕು? ಹೀಗೆ 1 ವರ್ಷದ ಕೆಳಗೆ ನನ್ನ ಎಡ್ಗಣ್ಣು ಇದೇ ತರ ಅದ್ರಿತ್ತು. ಅವಾಗ ನಮ್ಮಮ್ಮನಿಗೆ ಒಂದು ಗೂಳಿ ಅಟ್ಟಿಸ್ಕೊಂಡ್ಬಂದು ಅದ್ರ ಕೊಮ್ಮಿನ ಗುಮ್ಮಿತ್ತು. ಏಯ್ ಏನು ಜೋಕಾ? ಹಾ, ಇನ್ನೊಂದು ಸಲ ಇದೇ ತರ ಎಡ್ಗಣ್ಣು ಅದ್ರಿತ್ತು. ಆಗ ನಮ್ಮಪ್ಪನ ಪರ್ಸ್ ಯಾರೋ ಕಿತ್ಕೊಂಡು ಹೋಗಿದ್ದ. ಓ ಸ್ವೀಟು, ಈಗ ಏನೇನಾಗತ್ತೋ ಅಂತ ಭಯ ಆಗ್ತಿದೆ ನನಗೆ. ಜಾನು, ಈ ಸಲ ಆ ಥರ ಎಲ್ಲ ಏನೂ ಆಗಲ್ಲ. ನಾನು ನಿನ್ ಕಣ್ ಸವರ್ಬಿಟ್ಟು ಉಫ್ ಮಾಡ್ತೀನಿ, ಎಲ್ಲ ಸರಿ ಹೋಗತ್ತೆ. ಓಕೆನಾ? ಏನ್ ನಡೀತಿದೆ ಇಲ್ಲಿ? ಕಣ್ಣಮ್ಮ ನೋಡಿ. ಓ, ಗೊತ್ತಾಯ್ತು ಬಿಡು, ನನ್ ಕಣ್ಗೂ ಬಿತ್ತು. ನಾನು ಫಂಕ್ಷನ್ಗೆ ಹೋಗ್ಬೇಕು. ನಿಮ್ಮ ಅಪ್ಪನ್ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ಬಾಸ್ ಬಾಲ್ರಾಜ್ ಬಿಡ್ತಾರಮ್ಮ? ಒಂದಿನ ರಜಾ ಹಾಕ್ತಾರ ಬಿಡ. ಕರೆಕ್ಟು, ಜ್ವರ ಅಂತ ಹೇಳಿ ರಜಾ ಹಾಕಿದ್ರೆ ಆಯ್ತು ಅಲ್ವಾ? ಎಲ್ಲಿ ನಿಮ್ಮಪ್ಪ? ಹಲೋ ಬಾಸ್ ಬಾಲರಾಜ್. ಗುಡ್ ಮಾರ್ನಿಂಗ್ ಸರ್. ಸರ್ ಇವತ್ತು ನನಗೆ ಸ್ವಲ್ಪ ರಜೆ ಬೇಕಾಗಿತ್ತು ಸರ್. ಯಾಕೆ ಮಜಾ ಮಾಡಕ? ಸರ್ ನೀವೆಲ್ಲ ಸರ್ ಬಿಡ್ತೀರಾ? ಜ್ವರ ಮೈ ಬಿಸಿನಾ? ಸರ್ ಅದು ಜ್ವರ ಮೈ ಬಿಸಿ ಸರ್. ಯಾರಿಗ್ರಿ? ಯಾರಿಗಿಂತ ಕೇಳ್ತಿದ್ರೆ? ನಿಮಗೆ ಅಂತ ಹೇಳಿ. ನಿಮಗೆ ಸರ್? ಸರ್ ನಿಮಗೆಲ್ಲ ಸರ್ ಮೈ ಬಿಸಿ ನನಗೆ. ರೀ, ಶಿವಮೊಗ್ಗ ಬ್ರಾಂಚ್ ಆಫೀಸಲ್ಲಿ ಕೆಲಸ ಕಡಿಮೆ ಇದೆ ಅಂತ ಇಬ್ಬರನ್ನ ಆಗ್ಲೇ ಕಿತ್ತಾಕಿದ್ದಾರೆ ಗೊತ್ತಾ? ಕೀಳೋ ಕೆಲಸ ಯಾಕೆ ಸರ್ ಮಾಡ್ತಾ ಇದ್ದೀರಾ? ಕಂಪನಿ ಲಾಸ್ ಅಲ್ಲಿ ಇದೆ ರೀ. ಲಾಸಾ? ಈ ಆಫೀಸಲ್ಲೂ ಒಬ್ಬರನ್ನ ಕಿತ್ತಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ಮೀಟಿಂಗ್ ಇದೆ, ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡ್ತೀವಿ. ನಿಮಗೆ ಕೆಲಸದಲ್ಲಿ ಮುಂದುವರಿಬೇಕು ಅಂತಂದ್ರೆ ಮೀಟಿಂಗಿಗೆ ಬನ್ನಿ. ಡಿಸ್ಮಿಸ್ ಆಗಿ ಮನೆಗೆ ಹೋಗ್ಬೇಕು ಅಂತಂದ್ರೆ ರಜಾ ಹಾಕಿ ಮನೆಯಲ್ಲಿರಿ. ಸರ್ 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 ರಜಾ ಸ್ಯಾಂಕ್ಷನ್ ಆಯ್ತಾ? ವೆರಿ ಗುಡ್. ಹಂಗಾರೆ ಫಂಕ್ಷನ್ಗೆ ಇನ್ನೊಂದು ಶರ್ಟ್ ತಗೊಂಡ್ಬರ್ಲ ನಾನು? ಶ್ರೀಮತಿ, ನಾನು ಆಫೀಸಿಗೆ ಹೋಗ್ಲಿಲ್ಲ ಅಂತಂದ್ರೆ ಕೆಲಸದಿಂದ ಕಿತ್ತು ಹಾಕ್ತಾರಂತೆ ಕಣೆ. ನೀವು ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನಾನು ತೆಗೆದು ಹಾಕ್ತೀನಲ್ಲ. ಡಿಸೈಡ್ ಮಾಡಿ. ತಾಳೆ ಆಫೀಸು ಮನೆ ಆಫೀಸು. ಇಲ್ಲ ಇಲ್ಲ, ನಾನು ಆಫೀಸಿಗೆ ಹೋಗ್ತೀನಿ. ನೋಡು, ನಿಮ್ಮಪ್ಪ ಕೊಟ್ಟರು ಕೈ ನನ್ನ ಜೊತೆ ಬರಲ್ವಂತೆ. ಕೆಟ್ಟ ಶಕುನಾಮ. ಬರ್ಲಿ ಇವತ್ತು ಸಾಯಂಕಾಲ ವಿಚಾರಿಸ್ಕೋತೀನಿ. ಮೈ ಹೂ ಇಸ್ ದಟ್? ಅವಾಗೆಲ್ಲ ಕರಿಬೇಡ ನಿನ್ನ. ಸರ ಹೇಗಿದೆ? ತುಂಬಾ ಚೆನ್ನಾಗಿದೆ. ನಾನು ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ನನಗೆ ಕೊಟ್ಬಿಡು, ಹಾಕೊಂಡು ಹೋಗ್ತೀನಿ. ಸಾಯಂಕಾಲ ವಾಪಸ್ ಕೊಡ್ತೀನಿ. ಇಲ್ಲಪ್ಪ, ನಾನು ಈ ಸರಾನ ಯಾರಿಗೂ ಕೊಡೋದಿಲ್ಲ. ಶುಕ್ರವಾರ ಯಾರಾದ್ರೂ ಸರ ಬಿಚ್ತಾರ? ಅದು ಅಲ್ರಿ, ಇದು ನನ್ನ ಲಕ್ಕಿ ಚೈನು. ನಾನು ಈ ಸರ ಕೊಡಲ್ಲ. ನಿಮ್ಮ ಅಪ್ಪ ಬರಲ್ಲ, ಇವಳು ಕೊಡಲ್ಲ, ನಿನ್ ಕಣ್ಣು ಅದ್ರದ್ ನಿಲ್ಲಲ್ಲ, ನಾನು ಬರಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಎಷ್ಟು ಕಷ್ಟವಾದ ಪರಿಸ್ಥಿತಿಲಿ ಮೀಟಿಂಗ್ ಕರೆದಿದೀವಿ ಅಂದ್ರೆ ತುಂಬಾ ಕಷ್ಟ, ಹೇಳಕ್ಕಾಗದೆ ಇರುವಷ್ಟು ಕಷ್ಟ, ವಿಪರೀತ ಕಷ್ಟ. ಈ ಆಫೀಸಲ್ಲಿ ಕಾಫಿ ಬಿಸ್ಕೆಟ್ ಕೊಡಕ್ ಆಗೋದಿಲ್ಲ ಅಂತ ಹೇಳ್ರಿ ಸುಡ್ಗಾಡು, ಅರ್ಥ ಮಾಡ್ಕೋತೀವಿ ನಾವು. ಕಾಫಿಗೂ ಕಾಸಿಲ್ವಾ? ಎಲ್ಲಿ ಪಾಂಡು? ಆನ್ ದ ವೇ ಸರ್ ಅನ್ಸುತ್ತೆ. ಬೀದಿಲ ಬಿದ್ದಿಲ್ರಿ. ಹೆಡ್ ಆಫೀಸಿಂದ ನನಗೊಂದು ಫೋನ್ ಬಂದಿತ್ತು. ಶಿವಮೊಗ್ಗ ಬ್ರಾಂಚ್ ಆಫೀಸಿಂದ ಇಬ್ಬರನ್ನ ಕೆಲಸದಿಂದ ತೆಗೆದು ಹಾಕಿದಾರಂತೆ. ಈಗ ನಮ್ಮ ಆಫೀಸಲ್ಲೂ ಒಬ್ಬರನ್ನ ತೆಗಿಬೇಕಾಗಿದೆ. ನೀವೇ ಹೇಳಿ, ನಿಮ್ಮಲ್ಲಿ ಯಾರೊಬ್ಬರನ್ನ ಕೆಲಸದಿಂದ ತೆಗೆಯೋದು? ರಾಜೀನಾಮೆ ಕೊಟ್ಟು ಹೋಗೋರಿಗೆ ಒಂದು ಸ್ಪೆಷಲ್ ಪಾರ್ಟಿ ಕೊಡ್ತೀನಿ. ನಾನಂತೂ ರಾಜೀನಾಮೆ ಕೊಡಲ್ಲಪ್ಪ. ಮನೇಲಿ ಕೂತ್ಕೊಂಡು ಏನ್ ಮಾಡೋದು ಸರ್? ಮನೇಲಿ ಕೂತ್ರೆ ಬುರ ಅಂತ ವೆಯ್ಟ್ ಬಂದ್ಬಿಡುತ್ತೆ. ಆಮೇಲೆ ವೆಯ್ಟ್ ರಿಡಕ್ಷನ್ಗೆ ನಾನು ಮತ್ತೆ ಆಫೀಸ್ಗೆ ಬರ್ಬೇಕು. ಅದ್ರ ಬದಲು ಇವಾಗಲೇ ಆಫೀಸಲ್ಲೇ ಇದ್ದು ಬಿಡ್ತೀನಿ. ಹೀಗೆ ಬಹಳ ಸಣ್ಣ ಇರೋಂಗೆ ರೇ, ಮನೆಯಲ್ಲಿ ಕೂತ್ಕೊಂಡು ನಾವೇ ಚುಕ್ಕಿ ಆಟ ಆಡಕ್ಕಾಗತ್ತೇನ್ರಿ? ಚುಕ್ಕಿ ಆಟ ಆಡ್ಬೇಕು ಅಂದ್ರೆ ಆಫೀಸಿಗೆ ಬರ್ಲೇಬೇಕು, ಚುಕ್ಕಿ ಆಟ ಆಡ್ಲೇಬೇಕು. ಚುಕ್ಕಿ ಆಟ ಆಫೀಸಲ್ಲಿ ಆಡ್ಬೇಕಾ? ನೀವು ಆಡೋದು ನೋಡ್ತು ಅಂತಂದ್ರೆ ನಿಮ್ಮೆಲ್ಲರೂ ಕೆಲಸದಿಂದ ವಜಾ ಮಾಡ್ಬೇಕು ಅಂತ ಅನ್ಸುತ್ತೆ.
ಯೋಚನೆ ಮಾಡ್ತಾ ಇದ್ದೀನಿ, ಒಬ್ಬರನ್ನಂತೂ ಕೆಲಸದಿಂದ ತೆಗಿತೀನಿ. ಏನ್ ಮಕ ನೋಡ್ತಾ ಇದ್ದೀರಿ? ಹೋಗಿ ಕೆಲಸ ನೋಡ್ರಿ. ಕಾಮ್ ಚೋರ್ಸ್ ಹೋಗಿ. ಸರ್ ನನ್ನ ಮಾತ್ರ ಡಿಸ್ಮಿಸ್ ಮಾಡಬೇಡಿ. ಏನಾದ್ರೂ ಮಾಡಿ ನಮ್ಮ ಬಾಸ್ಗೆ ಚೆನ್ನಾಗಿ ಬೆಣ್ಣೆ ಹಚ್ಚಬೇಕು. ಈ ಆಫೀಸಲ್ಲಿ ಇರೋದೇ ನಾನೊಬ್ಳು ಲೇಡಿಪ್ಪ. ಆಫೀಸ್ಗೆ ಲೇಡೀಸ್ ಇದ್ರೇನೆ ಭೂಷಣ. ನನ್ನನ್ನಂತೂ ಕೆಲಸದಿಂದ ತೆಗಿಯಲ್ಲಪ್ಪ. ಆಫೀಸ್ ಅಂದಮೇಲೆ P1 ಇರಲೇಬೇಕು. ಆ P1 ನಾನೇ ಆಗಬೇಕು. ಮೇಲಾಗಿ ನಾನು ಸೀನಿಯರ್, ನನ್ನ ತೆಗೆದಾಕ ಮಾತೇ ಇಲ್ಲ. ಒಂದು ಊರು ಅಂದ ಮೇಲೆ ಸುಡುಗಾಡು ಇರಲೇಬೇಕು. ನನ್ನನ್ನೇ ಕೆಲಸದಿಂದ ತೆಗೆದಾಕ್ಬಿಟ್ರೆ ಈ ಬಾಂಡ್ಲಿನ ಕ್ವಶನ್ ಮಾಡೋರು ಯಾರ್ರಿ? ಸುಡುಗಾಡು ಅಂದ್ರೆ ನನ್ನನ್ನು ತೆಗಿತಾರ? ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ರೆ ನಾನು ಚುಕ್ಕಿ ಆಟ ಯಾರ ಜೊತೆ ಆಡ್ಲಿರಿ? ಸುಡುಗಾಡು ಏನ್ ಸರ್ ನೀವು? ರೀ, ನಿಮ್ಗೇನಾದ್ರು ಸ್ವಲ್ಪ ಬುದ್ಧಿ ಇದೆಯಲ್ರಿ? ಇಷ್ಟೊತ್ತಿಗೇನ್ರಿ ಆಫೀಸಿಗೆ ಬರೋದು? ನಾನಲ್ಲ, ಅವ್ರು ಕೇಳ್ತಾ ಇದ್ರು. ಹೌದು, ಶಿವಮೊಗ್ಗದಲ್ಲಿ ಇಬ್ಬರನ್ನ ಕೆಲಸದಿಂದ ತೆಗೆದು ಹಾಕಿದಾರಂತೆ. ವಿಷಯ ಕೇಳಿ ಕೈಕಾಲೇ ಆಡ್ತಾ ಇಲ್ಲ. ಕೈಕಾಲೆಲ್ಲ ಸರಿಯಾಗಿ ಆಡ್ತಿದ್ಯಲ್ಲ ಸರ್? ಈಗ ನಾವೆಲ್ಲ ಒಂದು ಕೆಲಸ ಮಾಡೋಣ, ಸೀದಾ ಬಾಸ್ ಹೋಗಿ ಅವ್ರು ತಲೆ ತುಂಬಾ ಕುಡಿದು ಬರ್ಬೇಕು. ಆ ತರ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ಬಿಟ್ಟು ನೈಸ್ ಮಾಡ್ಬಿಡೋಣ. ಏನಂತೀರಾ? ಸಿಂಗಯ್ಯ, ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ಹೇಳ್ತಾರೆ. ಬಾಸ್ಗೆ ನೈಸ್ ಮರಿ ಇಲ್ಲಿ ಕರ್ಕೊಂಡ್ ಬರ್ತೀಯಾ? ಕರ್ಕೊಂಬರ್ತೀನಿ. ಬಾಸು ಕತ್ತೆ ಕಾಲ. ಏನೋ ಬನ್ನಿ ಸರ್. ಏನು ಇದು? ಯಾವತ್ತೂ ಇಲ್ಲದು ಇಷ್ಟೊಂದು. ಸರ್, ಕಾಲಿಗೆ ಹೀಗೆ ಮಸಾಜ್ ಮಾಡ್ತಾ ಇದ್ರೆ ಕಾಲಿನ ಆಯಸ್ಸು ಜಾಸ್ತಿ ಆಗತ್ತಂತೆ. ಸುಡುಗಾಡು ಮತ್ತೆ ನಾನ್ ಕೈ ಹತ್ತೀನಿ. ನಾನು ಈ ಕೈ ಬರ್ತೀನಿ. ಯಾಕ್ರು ಹೀಗೆಲ್ಲ ಮಾಡ್ತಾ ಇದ್ದೀರಾ? ಏನಪ್ಪ ಇದು? ಎಲ್ರು ಒಂದೊಂದು ಭಾಗ ಹಂಚ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ಹೊತ್ಲಿ ಕತ್ತು ಖಾಲಿ ಇದೆ, ಅದೇ ಸರಿಯಾದ. ಏನ್ರಿ ಕುತ್ತಿಗೆ ಸಿಕ್ತಿರಲ್ರಿ? ಬಿಡ್ರಿ ಬಿಡ್ರಿ ಬಿಡ್ರಿ. ಏನ್ರಿ ಪ್ರಾಣ ತೆಗಿತಿರಲ್ರಿ? ನಿಮ್ಗೇನೋ ಜ್ಞಾನ ಇದೆಯಲ್ರಿ ಪಾಂಡು? ಅಪ್ಪ, ಎಲ್ಲ ಹೋಗ್ರಿ, ಕೆಲಸ ನೋಡ್ರಿ. ನಂಗೆ ಸ್ವಲ್ಪ ರೆಸ್ಟ್ ಬೇಕಪ್ಪ. ಪವಡಿಸೋ ಹೇ ಅದೇನ್ರಿ ಇದು? ಬೋಟ್ ಟ್ರೈನಲ್ಲಿ ಈಗ ಅನ್ಕೊಂಡು ಸರ್, ಚಾಮರ ಸೇವೆ ಸ್ಪೆಷಲ್ ಸರ್ವಿಸ್. ಸಾಕು ನಿಲ್ಸಿ, ಹೋಗಿ ಕೆಲಸ ನೋಡ್ರಿ. ಕೆಲಸದಿಂದ ತೆಗೆಯಲ್ಲ ಅಂತ ಪ್ರಮಾಣ ಮಾಡಿ. ಪ್ರಮಾಣ ಮಾಡಿ. ಪ್ರಮಾಣ ಮಾಡಿ. ಪ್ರಮಾಣ ಮಾಡಿ. ಕೆಲಸದಿಂದ ತೆಗೆಯೋವರೆಗೂ ಕೆಲಸ ಮಾಡ್ತಾನೆ ಇರ್ಬೇಕು. ಹೋಗಿ ಕಾಮ್ ಚೋರ್. ಕಳ್ಳ 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 ತಗೊಳ್ಳಿ ಮೇಡಮ್. ಟ್ಯಾಂಕ್ಸ್ ಮೇಡಮ್. ಕಳ್ಳ ಚೈನ್ ಕಿತ್ಕೊಂಡ್ಬಿಟ್ಟಿದ್ದ. ಟ್ಯಾಂಕ್ಸ್ ಮೇಡಮ್. ಹುಷಾರಾಗಿ ಹೋಗ್ಬಿಟ್ಟು. ಸ್ವಲ್ಪ ದೇವದೆ ಅಯ್ಯೋ, ಅಮ್ಮ ಬೇರೆ ಮಾಯ ಆಗ್ಬಿಟ್ಟಿದ್ದಾರೆ. ನನ್ ಚೇನ್ ನನ್ ಕೈಯಾರೆ ನಾನೇ ಕೊಟ್ಬಿಟ್ನಲ್ಲಪ್ಪೋ. ಎಂತ ಕರ್ಮ. ಯಾಕೋ ದಿನಾನೇ ಚೆನ್ನಾಗಿಲ್ಲ. ಬೆಳಿಗ್ಗಿಂದ ಏನಾದ್ರೂ ಒಂದ್ ಎಡವಟ್ ಆಗ್ತಾನೆ ಇದೆ. ಅಷ್ಟು ಮನೆಗೆ ಹೋಗ್ಬೇಕು. ಯಪ್ಪ. ಸರ್, ಬಿಸಿ ಬಿಸಿ ಕಾಫಿ, ಕಪ್ಪು ಸಾಸ ಎರಡು ತುಂಬಾ ಚೆನ್ನಾಗಿದೆ, ಕುಡ್ಕೊಂಬಿಡಿ ಸರ್. ಟೀ ಕುಡಿದ್ರೆ ಪ್ರಾಣ ಹೋಗುತ್ತಾ? ಸರ್, ನಾನು ಜ್ಯೂಸ್ ಕುಡೀರಿ ಸರ್. ಸರ್, ಈಗ ತಾನೇ ಕರೆದಿರೋ ಮಧ್ಯೆ ಬಿಸಿ ಬಿಸಿ ಆಗೈತೆ. ಗಡ್ಲು ಮೀಕಳಿ ಸರ್. ಸರ್, ಆರೆಂಜ್ ಜ್ಯೂಸ್ ಅಷ್ಟು ರಿಫ್ರೆಶಿಂಗ್ ಇನ್ ಯಾವ್ದು ಇಲ್ಲ. ಇದನ್ನೇ ಕುಡೀರಿ ಸರ್. ಕಾಫಿ, ಟೀ,
ಸರ್ ಜ್ಯೂಸ್ ಕುಡೀರಿ ಸರ್. ಮಜ್ಜಿಗೆ ಆರೆಂಜ್ ಜ್ಯೂಸ್ ಕುಡೀರಿ ಸರ್. ಓ ಸಾಕು ಸುಮ್ಮನೆ ಎಲ್ಲರೂ ಒಟ್ಟೊಟ್ಟಿಗೆ ಕೊಟ್ರೆ ಹೇಗ್ರಿ ಕುಡಿಯೋದು? ಏನ್ ನನ್ನ ಹೊಟ್ಟೆನೇನು ಕಲಗಟ್ಟು ಮಾಡ್ಬೇಕು ಅಂತಿದ್ದೀರಾ? ಸರ್ ಒಂದಾದ್ಮೇಲೆ ಒಂದ್ ಕುಡೀರಿ ಸರ್, ಒನ್ ಆಫ್ಟರ್ ದಿ ಅದರ್. ಹೇಗಿದ್ರು ನಿಮ್ ಹೊಟ್ಟೆ ತಲೆ ಎರಡು ಖಾಲಿ ಇದೆ ಅಲ್ವಾ? ನೋಡಿದ್ರೆ ಗೊತ್ತಾಗಲ್ವೇನ್ರಿ ಸುಡುಗಾಡು? ಸಾರ್ ಇವ್ರ ಮಾತ್ ಪಕ್ಕಕ್ಕಿಟ್ಟು ತಗೊಳ್ ಸರ್ ಕುಡೀರಿ ಮಜ್ಜಿಗೆಯ. ಸರ್ ನಿಮ್ ತಲೆಯಲ್ಲಿ ಬುದ್ಧಿ ಅನ್ನೋದಿದ್ರೆ ನನ್ ಜ್ಯೂಸ್ ಕುಡೀರಿ ಸರ್. ಕಾಫಿ ಆರೆಂಜ್ ಜ್ಯೂಸ್ ಸರ್. ಸರ್ ನನ್ ಜ್ಯೂಸ್ ಕುಡೀರಿ. ಮಜ್ಜಿಗೆ ಪಾಡು ನಿಮ್ಗೆ ಬುದ್ಧಿ ಗಿದ್ದಿ ಇದೆಯಲ್ರಿ? ನಿಮ್ಗೆ ಮ್ಯಾನರ್ಸ್ ಇದೆಯಾ ನಿಮ್ಗೆ? ಅಲ್ಲ ರೀ, ಜ್ಯೂಸ್ ಬಟ್ಟೆ ಮೇಲೆ ಚೆಲ್ಬಿಟ್ರಲ್ರಿ. ಇಲ್ಲ ಸರ್, ಅದು ನಿಮ್ಗೆ ಕೊಡೋದಕ್ಕೆ ಹೋದ್ರೆ ಇವರೆಲ್ಲ ಸೇರಿ ಚೆಲ್ಬಿಟ್ರು ಸರ್. ಈಗಿಂದೀಗಲೇ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ನೋಡಿ. ಅವಾಗಿಂದ ಇದನ್ನೇ ಹೇಳ್ತಾ ಇದ್ದೀರಾ? ಸಸ್ಪೆಂಡ್ ಮಾಡಿ ಸರ್ ಸುಡುಗಾಡು. ಪಾಂಡು ಸಸ್ಪೆಂಡ್ ಬೇಡ ಸರ್, ಪಾಪ ನನ್ ಗೊತ್ತೋಕೆ ಪಾಂಡು ಸರ್ ಬೆನ್ನೆ ಕರೆಕ್ಟ್ ಆಗಿದೆ ಸರ್. ಒಬ್ಬರನ್ನ ತೆಗಿತೀನಿ ಅಂತ ಅಂದಮೇಲೆ ಪಾರ್ಶಾಲಿಟಿ ಮಾಡೋಕ್ಕಾಗಲ್ಲ. ಆದ್ರಿಂದ ನಿಮ್ಮ ಹೆಸರುಗಳನ್ನ ಬರೆದ್ಬಿಟ್ಟು ಕೊಡಿ. ಕುಳ್ಕೋ ಚೀಟಿ ಥರ ಎತ್ತುತ್ತೀನಿ ಒಂದು ಚೀಟಿನ, ಅದರಲ್ಲಿ ಯಾರ ಹೆಸರು ಬಂದಿರುತ್ತೋ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ, ಆಮೇಲೆ ಡಿಸ್ಮಿಸ್ ಮಾಡ್ತೀನಿ. ಅಯ್ಯ ನನಗೊಂದು ಚೀಟಿ ಕೊಡ್ರಿ. ಪೆನ್ನು ಇಲ್ಲ, ಚೀಟಿನೂ ಇಲ್ಲ. ಏನ್ ಸುಡುಗಾಡಪ್ಪ ಆಫೀಸ್ ಕೊಡ್ರಿ. ಸರ್ ನಾನು ನನ್ನ ಹೆಸರು ಸ್ಪೆಲ್ಲಿಂಗೇ ಮರ್ತೋಗಿದ್ದೀನಿ, ಖಾಲಿ ಚೀಟಿ ಹಾಕ್ತೀನಿ. ನಾಲ್ಕೇ ಇದೆ, 5 ಬಿತ್ತು ಸುಡುಗಾಡು. ಒಂದು ಚೀಟಿ ಎತ್ರಿ. ಸರ್ ಇರಿ, ಅವಲಕ್ಕಿ ಪುವ್ವಲಕ್ಕಿ ಕಾಂಚಿನ ಮೀನ ಮೀನ ಡಾಮ್ ಡೂಮ್ ಡಸ್ ಬುಸ್ ಕೈ ಪುಡ. ಕ್ಲೀಸ ಕೊಟ್ಟಾರಲ್ರಿ ಡಮಾರು ಸುಡುಗಾಡು. ಇವ್ರೆ ನನ್ನ ಹೆಸರು ಬರ್ದೇ ಇರ್ಲಪ್ಪ. ನಮ್ಮ ಹೆಸರು ಬಂದ್ರೆ ಪರವಾಗಿಲ್ವಾ? ನಮ್ಮ ಹೆಸರು ಬೇಡಿ ಸುಡುಗಾಡು. ಅಯ್ಯೋ ನಾನಲ್ಲಪ್ಪ. ನಾನಲ್ಲ ಸರ್. ನನ್ನ ಮನ್ಸಲ್ಲಿ ಇದ್ದಿದೆ ಬಂದಿದೆ ಕಡೆ. ರೀ ಪಾಂಡು, ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದೀನಿ. ಈಗಲೇ ಗೆಟ್ ಔಟ್. ಆಲ್ ದಿ ಬೆಸ್ಟ್. ಹ್ಯಾಪಿ ಜರ್ನಿ.